ಇನ್ನು ಪುತ್ರನಿಗೆ ಟಿಕೆಟ್ ಸಿಗದೆ ಇರೋದಕ್ಕೆ ರೆಬೆಲ್ ಆಗಿರುವಂತಹ ಈಶ್ವರಪ್ಪ ಮಾಜಿ ಸಿಎಂ ಬಿಎಸ್ವೈ ಮತ್ತು ವಿಜೇಂದ್ರ ವಿರುದ್ಧ ಬೆಂಕಿ ಉಗುಳ್ತಾ ಇದ್ದಾರೆ. ಪ್ರಧಾನಿ ಮೋದಿ ಆಗಮಿಸ್ತಾ ಇರೋ ಕಾರ್ಯಕ್ರಮಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳಿ ಕಡ್ಡಿ ಮುರಿದಂತೆ ಹೇಳ್ಬಿಟ್ಟಿದ್ದಾರೆ. ಪ್ರಧಾನಿ ಮೋದಿ ಹೇಳಿದ್ರು ಕೂಡ ನಾನು ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಹೇಳಿಕೆ ನೀಡ್ತಾರೆ. ನರೇಂದ್ರ ಮೋದಿ ಅವರೇ ಖುದ್ದಾಗಿ ನಿಮಗೆ ಕರೆ ಮಾಡಿದ್ರೆ ಈಶ್ವರಪ್ಪನವರು ಕಣದಿಂದ ಹಿಂದೆ ಸರಿತಾರೆ ಅಂತ ಇದಕ್ಕೇನು ಹೇಳ್ತೀರಿ? ನೀವು ಈಗಲೂ ಕಮಿಟೆಡ್ ಆಗಿದ್ದೀರಾ? ಅಮಿತ್ ಶಾ ಫೋನ್ ಮಾಡಿದ್ರು ಕೂಡ ಸ್ಪರ್ಧೆ ಮಾಡ್ತೀರಾ? ನರೇಂದ್ರ ಮೋದಿಗೆ ಫೋನ್ ಮಾಡಿದ್ರು ಕೂಡ ಸ್ಪರ್ಧೆ ಮಾಡ್ತೀರಾ? ನಾನು ಅಕಸ್ಮಾತ್ ಫೋನ್ ಮಾಡಿದ್ರೆ ಅವ್ರು ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಅನ್ಕೊತೀನಿ. ಸಣ್ಣವನು ಆದರೂ ಕೂಡ ಅವನಿಗೆ ಹೇಳ್ಬೋದು ಅನ್ನೋದು ಧೈರ್ಯದಲ್ಲಿ ಅವ್ರು ಹೇಳಿದ್ರು. ನಾನು ಅವರಿಗೆ ಒಪ್ಪಿಸ್ತೀನಿ, ನಾನು ಯಾವ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ. ಇಷ್ಟರ ಮಧ್ಯೆ ನನ್ನ ಜೀವನದಲ್ಲಿ ಆ ಹಿರಿಯರ ಮಾತು ನಾನು ಹೇಳಿದ್ನಲ್ಲ, ರಾಯಣ್ಣ ಬ್ರಿಗೇಡ್ದಿಂದ ಹಿಡಿದು ಇಲ್ಲಿ ತನಕನೂ ಕೂಡ ನಾನು ಚುನಾವಣೆ ನಿಲ್ಲಬೇಡ ಅಂತ ಹೇಳಿದಂಥ ಎಲ್ಲ ಸೂಚನೆ ಕೂಡ ನಾನು ಕೇಳ್ಕೊತಾ ಬಂದಿದ್ದೀನಿ, ಆ ಸೂಚನೆ ಪರಿಪಾಲನೆ ಮಾಡ್ಕೊತ ಬಂದಿದ್ದೀನಿ. ಇದೊಂದಕ್ಕೆ ಮಾತ್ರ ನೀವು ಕ್ಷಮಿಸಿ, ನಾನು ಯಾವ ಕಾರಣಕ್ಕೂ ಕಾರ್ಯಕರ್ತರನ್ನ, ರಾಜ್ಯದ ಕಾರ್ಯಕರ್ತರನ್ನು. ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ನಿಂದ ವರ್ಷಕ್ಕೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮೋಸಕ್ಕೆ ಇಷ್ಟಪಡಲ್ಲ, ಸಂಘಟನೆ ಸರಿ ಆಗಬೇಕು ಅಂತ ನನ್ನ ಅಪೇಕ್ಷೆ ಇದೆ. ಅದರಿಂದ ಹಾಗಾಗಿ ಯಾವ ಕಾರಣಕ್ಕೂ ಹಿಂದೆ ಸರ್ಕೊಳಲ್ಲ. ದಯವಿಟ್ಟು ಕ್ಷಮಿಸಿ, ಗೆದ್ದ ಮೇಲೆ ನಿಮ್ಮ ಪಾದಕ್ಕೆ ಬಂದು ಸೇರ್ಕೋತೀನಿ ಅಂತ ಅವ್ರಿಗೆ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಅವರ ನಿಲ್ವಲ್ ಬದಲಾವಣೆ ಇಲ್ಲ. ಯಾರೇ ಫೋನ್ ಮಾಡಿದ್ರು, ಇಡೀ ಯಾರೇ ಫೋನ್ ಮಾಡಿದ್ರು ನಮ್ಮ ನಾಯಕರ ಬಗ್ಗೆ ನಂಗೆ ಇವತ್ತು ಗೌರವ ಇದೆ. ಇನ್ ದ ಸೆನ್ಸ್ ಮೋದಿ ಅಂತವರು, ಅದೇ ಮೋದಿ ಅವರು, ಅಮಿತ್ ಶಾ ಅವರು, ಅವ್ರ ಬಗ್ಗೆ ನನಗೆ ನಾನು ಹೇಳ್ತೀನಲ್ಲ, ಅವರು ನಿಮ್ಮಷ್ಟೇ ಕಠಿಣವಾಗಿ ಇಲ್ಲ ಈಶ್ವರಪ್ಪನವರೇ, ಪಕ್ಷದ ನಿಲ್ವಲ್ಲಿ ಅಥವಾ ದೇಶದ ಹಿತಕ್ಕೋಸ್ಕರ ನೀವು ವಾಪಸ್ ಬರಬೇಕು, ನನ್ನ ವಿಶ್ವಾಸ ಇದೆ, ನನ್ನ ಭರವಸೆ ಇದೆ ಅಂದ್ರೂ ಕೂಡ ಆಗ್ಲೂ ಇದೆ ರಿಪೇರಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಸಂಘಟನೆ ಉಳಿಬೇಕು. ಅದಕ್ಕೋಸ್ಕರ ನಾನು ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ, ನಿಮ್ಮ ಮಾತು ಮೀರ್ತಿದ್ದೀನಿ ಅಂತ ಅನ್ಕೋಬೇಡಿ ಅಂತ ಹೇಳ್ತೀನಿ. ಚುನಾವಣೆ ಸ್ಪರ್ಧೆ ಮಾಡೇ ಮಾಡುತ್ತೆ. ನಮ್ಮ ಪುಣ್ಯಭೂಮಿಗೆ ನರೇಂದ್ರ ಮೋದಿ ಬರ್ತಾ ಇರೋದು ನಮ್ಮೆಲ್ಲರದ್ದು ಭಾಗ್ಯ. ಅವ್ರು ಬರ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರ ಕನಸುಗಳು ಏನಿದೆಯಲ್ಲ, ಕುಟುಂಬ ರಾಜಕಾರಣ ಹೋಗಬೇಕು ಅವ್ರ ಕನಸು, ಹಿಂದುತ್ವ ಉಳಿಬೇಕು ಅವ್ರ ಕನಸು, ನಮ್ಮೆಲ್ಲ ಕಾರ್ಯಕರ್ತರು ಸಂತೋಷವಾಗಿರಬೇಕು ಅವ್ರ ಕನಸು. ಅವರ ಕನಸನ್ನು ನನಸು ಮಾಡೋ ದಿಕ್ಕಿನಲ್ಲಿ ನಾವೆಲ್ಲರೂ ಅವ್ರು ಬರ್ತಾ ಇದ್ದೀವಿ, ಬೆಂಬಲ ಕೊಡ್ತಾ ಇದ್ದೀವಿ. ನೀವು ಶಿವಮೊಗ್ಗಕ್ಕೆ ಬರ್ತಾ ಇರೋದಕ್ಕೆ ನಿಮ್ಗೆ ಸ್ವಾಗತ ಕೋರ್ತೀನಿ ಅಂತ. ನಾನು ಬರೋಕ್ಕೆ ಆಗ್ತಾ ಇಲ್ಲ ಅಂತ ನಾನು ನಿಮ್ಮ ಮುಖಾಂತರ ನರೇಂದ್ರ ಮೋದಿಗೆ ಹೇಳಿದೆ. ಯಾರು ಕರೆದಿದ್ರು ಈಶ್ವರಪ್ಪನವರೇ? ಇವನ್ ಸಂದರ್ಭ ಆದ್ಮೇಲೆ ಇನ್ಫ್ಯಾಕ್ಟ್ ಬಿಜೆಪಿ ನಾಯಕರು ಬಂದಿದ್ರು, ನಿಮ್ಮ ಮನೆಗೆ ಬಂದಿದ್ರು, ಬನ್ನಿ ಕಾರ್ಯಕ್ರಮಕ್ಕೆ ಬನ್ನಿ ಮಾತಾಡಿ ಅಂತ ಆಫರ್ ಕೊಟ್ಟಿದ್ರ, ಆಹ್ವಾನ ಕೊಟ್ಟಿದ್ರ? ಮತ್ತೆ ನಿನ್ನೆ ರಾತ್ರಿನೂ ಕೂಡ ಹೇಳಬೇಕೋ ಬೇಡ ಗೊತ್ತಿಲ್ಲ, ದೆಹಲಿಯಿಂದ ಎಲ್ಲ ನಾಯಕರು ಕೂಡ ಚರ್ಚೆ ಮಾಡಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಜಿಯವರು ಹೇಳಿದ್ರು ನರೇಂದ್ರ ಮೋದಿಯವ್ರ ಕಾರ್ಯಕ್ರಮಕ್ಕೆ ಬನ್ನಿ ಅಂತ. ನಾನು ಅವ್ರು ಹೇಳಿದೆ, ಇಷ್ಟೆಲ್ಲ ಶುದ್ಧೀಕರಣ ಆಗಬೇಕು ಈ ಪಾರ್ಟಿ ಏನಂತ ನಾನು ಪ್ರಯತ್ನ ಮಾಡ್ತಾ ಇದ್ದರೆ ರಾಘವೇಂದ್ರ ವಿರುದ್ಧ ನಾನು ಚುನಾವಣೆ ನಿಲ್ತಾ ಇದ್ದೀನಿ. ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಬಂದರೆ ನನ್ನ ಎದುರಿಗೆ ಅವರು ರಾಘವೇಂದ್ರಗೆ ಓಟ್ ಕೊಡಿ ಅಂತ ಕೇಳ್ತಾರೆ. ನಾನೇನು ಮಾಡಬೇಕು ಅವಾಗ? ನಾನು ಅದಕ್ಕೋಸ್ಕರ ಅಲ್ಲೇನಾದ್ರು ಮತ್ತೆ ಮಾತಾಡ್ರೆ ತಪ್ಪಾಗುತ್ತೆ. ನರೇಂದ್ರ ಮೋದಿಗೆ ನಾನು ಸಲ್ಯೂಟ್ ಹೊಡೆದು ಹೇಳ್ತಾ ಇದ್ದೀನಿ, ನಾನು ಆ ಕಾರ್ಯಕ್ರಮಕ್ಕೆ ಹೋಗಲ್ಲ. ಗೆದ್ದ ಮೇಲೆ ಅದೇ ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡೋದಕ್ಕೆ ನಾನು ಖಂಡಿತ ಕೈ ಎತ್ತೀನಿ ಅನ್ನೋಂಥ ಮಾತನ್ನು ಸಂತೋಷ್ಜಿಗೆ ಹೇಳಿದ್ದೀನಿ. ಅನೇಕ ಹಿರಿಯರು, ರಾಧಾಮೋಹನ್ ನೆನೆ ಬಂದಿದ್ದರು, ನಾನು ಅವ್ರಿಗೂ ಹೇಳಿ ಕಳಿಸಿದ್ದೀನಿ. ನಮ್ಮ ಆರ್ಗ ಜ್ಞಾನೇಂದ್ರ, ರವಿಕುಮಾರು, ನಮ್ಮ ಶಂಕರಮೂರ್ತಿಯವ್ರ ಮಗ ಅರುಣ್ ಅವರೆಲ್ಲ ಬಂದಿದ್ದರು. ಈಗ ನಾಳೆ ಕಾರ್ಯಕ್ರಮಕ್ಕಾರ ಬನ್ನಿ ಅಂತ. ಖಂಡಿತ ಬರಲ್ಲಪ್ಪ. ನರೇಂದ್ರ ಮೋದಿಯವ್ರ ಕನಸನ್ನು ನನಸು ಮಾಡೋದಕ್ಕೋಸ್ಕರ ನನ್ನ ಪ್ರಯತ್ನ. ಗೆದ್ದ ನಂತರ ಅದೇ ನರೇಂದ್ರ ಮೋದಿ ಕಾಲಿಗೆ ಹೋಗಿ ಬೀಳ್ತೀನಿ, ಈ ಸ್ಪಷ್ಟವಾಗಿ ಹೇಳಿದ್ದೀನಿ.